ಒಂದಲ್ಲ ಎರಡಲ್ಲ 400 ಕೋಟಿ ರಾಬರಿ. ಬೆಳಗಾವಿಯ ಗಡಿಯಲ್ಲಿ ನಡೆದಿರುವ ಅತಿ ದೊಡ್ಡ ಪ್ರಕರಣದ ಹಿಂದೆ 3 ರಾಜ್ಯಗಳ ಪೊಲೀಸರು ಬಿದ್ದಿದ್ದಾರೆ. ಆದರೆ ಪೊಲೀಸರಿಗೆ ತನಿಖೆಯೇ ಸವಾಲಾಗಿದೆ. ಹಣದ ಮೂಲ, ದರೋಡೆಕೋರರ ಪತ್ತೆಗಾಗಿ ಹುಡುಕಾಡ್ತಿದ್ದಾರೆ. ಬೆಳಗಾವಿ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಕೇಸ್. ಹಣ ಸಾಗಾಟದ ಉಸ್ತುವಾರಿ ವಿರಾಟ್ ಮತ್ತೆ ಎಸ್ಐಟಿ ಕಸ್ಟಡಿಗೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ನಡೆದಿರುವ 400 ಕೋಟಿ ದರೋಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. 7 ಜನರನ್ನ ಬಂಧಿಸಿರುವ ಎಸ್ಐಟಿ ಹಣದ ಮೂಲ ಕೆದಕ್ತಿದೆ. ನಾಪತ್ತೆಯಾಗಿರುವ ಉದ್ಯಮಿ ಪತ್ತೆಗಾಗಿ ಹುಡುಕಾಟ ನಡೀತಾ ಇದೆ. ಈ ನಡುವೆ ಕೇಸ್ನ ಪ್ರಮುಖ ಆರೋಪಿ ಹಣ ಸಾಗಾಟದ ಉಸ್ತುವಾರಿ ಹೊತ್ತಿದ್ದ ವಿರಾಟ್ ಗಾಂಧಿ ಕಸ್ಟಡಿಯ ಅವಧಿ ಇಂದಿಗೆ ಅಂತ್ಯವಾಗಿತ್ತು. ಕೋರ್ಟ್ಗೆ ಮನವಿ ಮಾಡಿದ ಎಸ್ಐಟಿ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಕಸ್ಟಡಿಗೆ ಪಡೆದಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದ 2 ಕಂಟೈನರ್ಗಳಲ್ಲಿ ಚಲಾವಣೆಯಲ್ಲಿ ಇಲ್ಲದ 2,000 ಮುಖಬೆಲೆಯ 400 ಕೋಟಿ ಹಣ ಇತ್ತು. ಆದರೆ ಯಾವ ಕಂಟೈನರ್ಗಳಲ್ಲಿ ಹಣ ತುಂಬಿದ್ರು, ಹೈಜಾಕ್ ಮಾಡಿದ್ದೆಲ್ಲಿ, ಈ ಕೇಸ್ನ ಪ್ರತ್ಯಕ್ಷದರ್ಶಿಗಳು ಯಾರು ಅಂತ ಪತ್ತೆ ಹಚ್ಚೋದು ಸವಾಲಾಗಿದೆ. ದೂರು ಕೊಟ್ಟ ಸಂದೀಪ್ ಪಾಟೀಲ್ ಕೂಡ ದರೋಡೆಯನ್ನ ಕಣ್ಣಾರೆ ನೋಡಿಲ್ಲ. ಆರೋಪಿಗಳು ಕೂಡ ಯಾವುದೇ ಗುಟ್ಟು ಬಿಟ್ಟು ಕೊಡ್ತಿಲ್ಲ. ನಾಪತ್ತೆಯಾದ ಕಿಶೋರ್ ಸೇಠ್, ಅಜರ್ಗಾಗಿ ಶೋಧ ನಡೀತಾ ಇದ್ದು, ಇಬ್ಬರು ಸಿಕ್ಕರೆ ಮಾತ್ರ ಅಸಲಿಯತ್ತು ಹೊರಬರಲಿದೆ. ಸಹದೇವ್ ಮಾನೆ, TV9, ಬೆಳಗಾವಿ.